ಇವತ್ತು ಖುಷಿ ಸ್ಕೂಲಲ್ಲಿ ಒಂದು ಪೂಜೆ ಇತ್ತು, ಹಾಗಾಗಿ ಪೇರೆಂಟ್ಸ್ ಎಲ್ಲರೂ ಇನ್ವೈಟ್ ಮಾಡಿದ್ರು. ನಾನು ಮತ್ತು ಅನುಷಕ ಮಕ್ಕಳು ಅಲ್ಲೇ ಓದ್ತಾ ಇರೋದಲ್ವಾ, ಹಾಗಾಗಿ ಇಬ್ರು ಹೋಗ್ಬಿಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡು ಮತ್ತೆ ತಿರ್ಗಾ ಮನೆಗೆ ವಾಪಸ್ ಬಂದ್ವಿ. ಇನ್ನು ಮಕ್ಕಳು ಸಂಜೆ ಏನಾದ್ರು ಸ್ನಾಕ್ಸ್ ತಿನ್ಬೇಕು ಅಂತ ಹೇಳ್ತಾ ಇದ್ರು, ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ನಾಕ್ಸ್ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ಹಿಂಗಿದ್ರು ಹೊರಗಡೆ ಬಂದಿದ್ದೀನಿ, ಫೋನ್ ಸ್ಕ್ರೀನ್ ಗಾರ್ಡ್ ಬೇರೆ ಹೋಗಿತ್ತು, ಅದನ್ನು ಹಾಕ್ಸ್ಕೊಂಡು ಇನ್ನು ಕೊನೆಯಲ್ಲಿ ಮಕ್ಕಳು ಜ್ಯೂಸ್ ತಗೊಂಡ್ರು. ಖುಷಿ ಕುಲ್ಫಿ ತಗೊಂಡ, ಮ್ಯಾಂಗೋ ಕುಲ್ಫಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಂದ ಮನೆಗೆ ವಾಪಸ್ ಬಂದ್ವಿ. ಖುಷಿ ಹೆಂಗೆ ಅಂತ ಹೇಳಿದ್ರೆ ರಾತ್ರಿ ಊಟ ಮಾಡಿಲ್ಲ ಅಂದ್ರೆ ಒಂದ್ ಹೊತ್ತಲ್ಲಿ ಎದ್ಬಿಟ್ಟು ಹಸುವು ಅಂತ ಹೇಳ್ತಾನೆ, ಹಂಗಾಗಿ ಕ್ವಿಕ್ ಆಗಿ ಏನಾದ್ರು ಮಾಡ್ಕೊಂಡ್ ಬಿಡೋಣ, ಈಸಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು 1 ಪಾಟ್ ಸಾಂಬಾರ್ ರೈಸ್ ತರ ಮಾಡ್ತಾ ಇದೀನಿ. ಏನಿಲ್ಲ, ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನಕಾಯಿ, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಟೊಮೆಟೊನ ಫ್ರೈ ಮಾಡ್ಕೋಬೇಕು. ಅಂದ್ರೆ ಸ್ವಲ್ಪ ಅರಿಶಿಣದ ಪುಡಿ, ಸಾಂಬಾರ್ ಪೌಡರ್, ಬೇಕು ಅಂದ್ರೆ ಖಾರದ ಪುಡಿನೂ ಸೇರಿಸಬಹುದು. ಇಷ್ಟನ್ನು ಫ್ರೈ ಮಾಡ್ಕೊಂಡು ಹುಣಸೆ ಹಣ್ಣು ರಸನ ಸೇರಿಸಿ ಇನ್ನು ನೆನ್ಸಿಟ್ಕೊಂಡಿರುವಂತ 1 ಕಪ್ ಹೆಸರು ಬೇಳೆ ಹಾಗೆ 1 ಕಪ್ ರೈಸ್ ನ ಸೇರಿಸಿ ನೀರನ್ನ ಹಾಕಿ ಕೊನೆಯಲ್ಲಿ ರುಚಿಗೆ ನೋಡ್ಕೊಂಡು ಉಪ್ಪನ್ನ ಸೇರಿಸಿ 2 ವಿಷಲ್ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ಹೆಸರು ಬೇಳೆ ಬದಲು ತೊಗರಿ ಬೇಳೆ ಸೇರಿಸಿದ್ರೆ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಪಾಪುದು ರಾಗಿ ಮಾಲ್ಟ್ ಪೌಡರ್ ಖಾಲಿ ಆಗಿತ್ತು, ಹಾಗಾಗಿ ಅವನಿಗೆ ರಾಗಿನ ಮೊಳಕೆ ಕಟ್ಟೋದಕ್ಕಿಟ್ಟು ಅವಳಿಗೆ ರಾಗಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ನೆನ್ಗಿಟ್ಟಿದೆ, ಅದನ್ನು ಕೂಡ ರುಬ್ಬಿ ಎತ್ತಿಡ್ತಾ ಇದ್ದೀನಿ. ಇನ್ನು ಈ ಕಡೆ ಖುಷಿ ಬೀಟ್ರೂಟ್ ಸಿಪ್ಪೆನೆಲ್ಲ ತೆಗಿತಾ ಇದೆ ನೋಡಿ. ಇದಾದ್ಮೇಲೆ ಸಾಂಬಾರ್ ರೈಸ್ ಕೂಡ ರೆಡಿ ಆಗಿತ್ತು. ಇಬ್ರು ಕುತ್ಕೊಂಡು ಊಟನ ಮುಗಿಸ್ಕೊಂಡ್ವಿ.